ಇದೆ ಕುಂಭಮೇಳದ ಕಥೆನೇ. ಆಚರಣೆಗಳು ಅಂತ ಬಂದರೆ ಈ ಆಕ್ಷೇಪಣೆಕಾರರು ತುಂಬ ಕಡೆ ಹೇಳ್ತಾರೆ, ಆ ದೇವಸ್ಥಾನದಲ್ಲಿ ಈ ಜಾತಿಯವ್ರನ್ನ ಬಿಡಲಿಲ್ಲ, ಈ ದೇವಸ್ಥಾನದಲ್ಲಿ ಆ ಜಾತಿಯವ್ರನ್ನ ಬಿಡಲಿಲ್ಲ. ತಪ್ಪು. ಅಸ್ಪೃಶ್ಯತೆ ಅಕ್ಷಮ್ಯ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಅಸ್ಪೃಶ್ಯತೆ ತಪ್ಪಲ್ಲ ಅಂದರೆ ಈ ಜಗತ್ತಿನಲ್ಲಿ ಯಾವುದೂ ತಪ್ಪಲ್ಲ. ಕುಂಭಮೇಳದಲ್ಲಿ ಯಾವ ಜಾತಿ ಇತ್ತು? ಯಾರು ಬ್ರಾಹ್ಮಣರು, ಯಾರು ದಲಿತರು, ಏನು ವ್ಯತ್ಯಾಸ ಇತ್ತು? ಯಾರು ಜಾತಿ ಕೇಳಿದ್ರು? ಅಂಥ ಕುಂಭಮೇಳದ ಬಗ್ಗೆ ಮತ್ತೆ ಸಾವಿರ ಆಕ್ಷೇಪಗಳು ಬರ್ತವೆ. ಅದೇನು ಬಡತನ ಹೋಗುತ್ತಾ, ಹೊಟ್ಟೆ ತುಂಬುತ್ತಾ, ಮೃತ್ಯು ಕುಂಭಮೇಳ, ಅದು ಸಾವಿರ ಆಕ್ಷೇಪಗಳು. ಪ್ರಿಯಾಂಕ ಖರ್ಗೆ ಅವರು ಅದು ಯಾರೋ ಗಂಗಾ ಜಲ ಮಾರಾಟ ಮಾಡ್ತಿದ್ದಾರಂತೆ, ಅದಕ್ಕೆ ಇವ್ರದ್ದು ಆಕ್ಷೇಪ. ಉತ್ತರ ಪ್ರದೇಶದ ರೋಗಗಳಿಗೆ ಗಂಗಾ ನದಿಯ ಕಲುಷಿತ ನೀರು ಕಾರಣ, ರಿಪೋರ್ಟ್ ಇದೆ. ಆ ಗಂಗಾ ನದಿಯ ನೀರನ್ನು ಮಾರಾಟ ಮಾಡ್ತಿದ್ದಾರೆ ಧರ್ಮದ ಹೆಸರಿನಲ್ಲಿ ಅಂತ. ಅದಕ್ಕೆ ಪ್ರಹ್ಲಾದ್ ಜೋಶಿ ಅವ್ರದ್ದೊಂದು ಉತ್ತರ ಇದೆ, ಇದಷ್ಟೇ ಕಾರಣದ ಇವರಿಗೆ ಅಂತ. ಕೇಳಿಸ್ಕೊಳ್ಳಿ. ಒಂದು ರಿಪೋರ್ಟು ಕೇಂದ್ರ ಸರ್ಕಾರದವರೇ ಕೊಟ್ಟಿರೋದು, ಯಾವ ರೀತಿ ನೀರು ಮಾಲಿನ್ಯ ಆಗಿದೆ, ಪ್ರಾಣಿಗಳದಿರ್ಬೋದು ಮನುಷ್ಯರಿರ್ಬೋದು ಹೊಲಸೆಲ್ಲ ನೀರಿನಲ್ಲಿ ತೇಲ್ತಾ ಇವೆ ಅಂದ್ಬಿಟ್ಟು ಅವ್ರು ಹೇಳ್ತಾ ಇರೋದು. ಖಾಸಗಿ ಕಂಪನಿಗಳು ಧರ್ಮದ ಹೆಸರ ಮೇಲೆ ಇವತ್ತು ತ್ರಿವೇಣಿ ಸಂಗಮದಿರ್ಬೋದು, ಗಂಗಾ ಜಲ ಅಂದ್ಬಿಟ್ಟು ಇವತ್ತೇನು ನೇರವಾಗಿ ಮೂಲದಿಂದ ಬಂದಿದೆ ಅಂತ ಮಾರಾಟ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಅಷ್ಟೇ ಪ್ರಶ್ನೆ ಮಾಡಿರೋದು ನಾನು. ಆಮೇಲೆ ಇದಕ್ಕೆ ನಿಯಂತ್ರಣ ಮಾಡೋರು ಯಾರು? ಬನಾರಸ್ ಇರ್ಬೋದು, ಹರಿದ್ವಾರ ಇರ್ಬೋದು, ಪ್ರಯಾಗ್ರಾಜ್ ಇರ್ಬೋದು, ಇವೆಲ್ಲ ನಿನ್ನೆ ಮೊನ್ನೆ ಹುಟ್ಟಿದಂಥ ನಗರಗಳಲ್ಲ, ಪ್ರಾಚೀನ 3000-4000 ವರ್ಷ ಇತಿಹಾಸ ಇರೋದು. ಅದನ್ನು ಕಾಪಾಡೋದು ಬಿಟ್ಟು ನಮ್ಮ ಪರಂಪರೆಯನ್ನು ಮುಂದುವರಿಸ್ವಿ, ಬೇಡ ಅಂತ ಇಲ್ಲ. ಆದರೆ ಜನರಿಗೆ ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನೀವು ಮಾಡ್ತಾ ಇದ್ದೀರಾ, ಕಮರ್ಷಿಯಲೈಸ್ ಮಾಡ್ತಾ ಇದ್ದೀರಲ್ಲ, ಅದು ಸರಿಯಲ್ಲ. ಆ್ಯಂಡ್ ಹೂ ಇಸ್ ರೆಸ್ಪಾನ್ಸಿಬಲ್? ಈ ಮಹಾಕುಂಭ ಇರ್ಬೋದು ಅಥವಾ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋಂಥ ಇರ್ಬೋದು, ಏನೇ ಇರ್ಬೋದು, ನಾವೆಲ್ಲರೂ ಜವಾಬ್ದಾರಿಯಿಂದ ನಾವು ನಮ್ಮ ಜಲಮೂಲಗಳನ್ನು ಕಾಪಾಡಬೇಕು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಇದನ್ನು ಕೆಲವು ಜನರು ಸೆಂಟಿಮೆಂಟಲ್ ಆಗಿ ತಗೊಂಡು ಏನು ಜನರಿಗೆ ಮೂರ್ಖ ಮಾಡ್ತಾ ಇದ್ದಾರೆ. ಈ ಪ್ರಿಯಾಂಕಾ ಖರ್ಗೆ ಅವರಿಗೆ, ಕಾಂಗ್ರೆಸ್ ಪಾರ್ಟಿಯವರಿಗೆ ಹಿಂದೂಗಳ ನಂಬಿಕೆಯನ್ನು, ಶ್ರದ್ಧೆಯನ್ನು ಅಪಮಾನ ಮಾಡೋದು ಒಂದು ಕೆಲಸ. ದೊಡ್ಡ ಖರ್ಗೆ ಅವರು ಮಾಡಿದ್ರು, ಈ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾರೆ. ಯಾರು ನೀರು ಮಾರಾಟ ಮಾಡ್ತಾ ಇದ್ದಾರೆ, ಏನು ನೀರಾಟ ಮಾಡ್ತಾ ಇದ್ದಾರೆ, ಘಟನೆಗಳು ಯಾರಿಗಾದ್ರೂ ಕಂಡು ಬಂದಿದ್ರೆ ಅದನ್ನು ಸರಿ ಮಾಡಲಿಕ್ಕೆ ಏನು ಬೇಕಾದ ಸಲಹೆ ಕೊಡಬಹುದು. ಆದರೆ ಜನರ ಭಾವನೆಯನ್ನು ಘಾಸಿಗೊಳಿಸುವಂಥದ್ದು, ಅವರ ಶ್ರದ್ಧೆಯನ್ನು ಅಪಮಾನ ಮಾಡುವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಕಾಂಗ್ರೆಸ್ಸಿನ ಗಂಗಾ ನದಿ ಕಲುಷಿತವಾಗಿದೆ. ಅದರ ಬಗ್ಗೆ ಎರಡನೇ ಮಾತಿಲ್ಲ. ನಮಾಮಿ ಗಂಗೆ ಅನ್ನುವ ಹೆಸರಿನಲ್ಲಿ ಅದನ್ನು ಶುದ್ಧೀಕರಿಸುವ ಪ್ರಯತ್ನ ನಡೀತಾ ಇದೆ, ಅದರ ಬಗ್ಗೆನೂ ದೂಸರ ಮಾತಿಲ್ಲ. ಒಂದು ಮಾತು ಬರೆದು ಕೊಡ್ತೀನಿ ರೀ ನಿಮಗೆ. ಈ ದೇಶದಲ್ಲಿ ಧಾರ್ಮಿಕ ಆಚರಣೆಯ ಕಾರಣಕ್ಕಾಗಿ ಯಾವ ಜಲಮೂಲವೂ ಕಲುಷಿತಗೊಂಡಿಲ್ಲ. ಧಾರ್ಮಿಕ ಆಚರಣೆಯ ಕಾರಣಕ್ಕಾಗಿ ಕಲುಷಿತಗೊಂಡಿಲ್ಲ. ಫ್ಯಾಕ್ಟ್ರಿಯ ತ್ಯಾಜ್ಯ ತಗೊಂಡೋಗಿ ನದಿಗೆ ಬಿಟ್ಟಿದ್ದಕ್ಕೆ ಕಲುಷಿತಗೊಂಡಿರೋದು. ನೀವು ದೂಷಣೆ ಮಾಡ್ತಿರೋದು ಯಾವುದನ್ನ? ಧಾರ್ಮಿಕ ಆಚರಣೆಯನ್ನು. ನಗರಗಳ ಚರಂಡಿ ನೀರನ್ನು ತಗೊಂಡೋಗಿ ನದಿಗೆ ಸೇರಿಸಿದ್ದಕ್ಕೆ ನದಿಗಳ ಕಲುಷಿತಗೊಂಡಿದ್ದಾವೆ. ನೀವು ದೂಷಣೆ ಮಾಡೋದು ಯಾವುದನ್ನ? ಧಾರ್ಮಿಕ ಆಚರಣೆಯನ್ನು. ಭಾರತೀಯ ಧಾರ್ಮಿಕ ಆಚರಣೆಯಲ್ಲಿ ಬಯೋಡೈಜೆಸ್ಟಬಲ್ ಅಲ್ಲದ ಯಾವುದನ್ನೂ ಕೂಡ ನದಿಗೆ ಬಿಡುವಂಥ ಪದ್ಧತಿ ಇಲ್ಲ. ಬರೆದಿಟ್ಕೊಳ್ಳಿ, ಇಲ್ಲಿ ಇದ್ರೆ ತೋರಿಸಿ ನನಗೆ. ಬಯೋಡೈಜೆಸ್ಟಬಲ್ ಅಲ್ಲದ ಯಾವುದನ್ನೂ ನೀರಿನ ಮೂಲಕ್ಕೆ ಬಿಡುವ ವ್ಯವಸ್ಥೆ ಇಲ್ಲ. ಯಾವುದೋ ಖಾಸಗಿ ಕಂಪನಿ ಗಂಗಾ ನದಿಯ ನೀರನ್ನು ಪ್ಯಾಕೆಟ್ ಮಾಡಿ ಮಾರ್ತಿದೆಯಂತಪ್ಪ, ನಂಗೆ ಗೊತ್ತಿಲ್ಲ, ಇರಬಹುದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಇದು ಜನರಿಗೆ ಮೋಸ. ಭಾವನಾತ್ಮಕವಾಗಿ ಏನೇನೋ ಮಾಡ್ತಿದ್ದಾರೆ, ಹೌದು. ಅಲ್ಲ ಸ್ವಾಮಿ, ಯಾರೋ ಒಬ್ಬ ಭಯೋತ್ಪಾದಕ ಅಲ್ಲಾಹು ಅಕ್ಬರ್ ಅನ್ಕಂಡೇ ಬಾಂಬ್ ಹಾಕ್ತಾನವನು. ಇದು ನನ್ನ ಧಾರ್ಮಿಕ ಕರ್ತವ್ಯ ಅಂತ ಹೇಳಿ ಬಾಂಬ್ ಹಾಕ್ತಾನವನು. ಆ ಬಾಂಬ್ ಇನ್ನೂ ಅಲ್ಲಿ ಸಿಡ್ದಿರೋದಿಲ್ಲರಿ, ಆಗಲೇ ಇಲ್ಲಿ ಧರ್ಮಕ್ಕೂ ಭಯೋತ್ಪಾದನೆಗೂ ಸಂಬಂಧ ಇಲ್ಲ ಅಂತ ಶುರು ಮಾಡಿಬಿಡ್ತೀರಿ. ಅಲ್ಲಿನ್ನೂ ಪೂರ್ತಿ ಸಿಡ್ದಿರೋದಿಲ್ಲ ಅದು.
ಆಗಲೇ ಧರ್ಮಕ್ಕೂ ಭಯೋತ್ಪಾದನೆಗೂ ಸಂಬಂಧ ಇಲ್ಲ, ಧರ್ಮಕ್ಕೂ ಭಯೋತ್ಪಾದನೆಗೂ ಸಂಬಂಧ ಇಲ್ಲ. ಇಲ್ಲಿ ನದಿ ನೀರು ಕಲುಷಿತವಾದರೂ ಧರ್ಮಕ್ಕೆ ಸಂಬಂಧ ಇದೆ, ಅಸ್ಪೃಶ್ಯತೆಗೂ ಧರ್ಮಕ್ಕೂ ಸಂಬಂಧ ಇದೆ, ಸತಿ ಪದ್ಧತಿಗೂ ಧರ್ಮಕ್ಕೂ ಸಂಬಂಧ ಇದೆ, ಭಯೋತ್ಪಾದನೆಗೂ ಧರ್ಮಕ್ಕೂ ಸಂಬಂಧ ಇಲ್ಲ. ಈ ಲಾಜಿಕ್ ಎಲ್ಲೆಲ್ಲಿಂದ ಬರ್ತವೆ ಅಂತ ನನಗೆ ಅರ್ಥ ಆಗದೆ ಇರೋದು. ಈಗ ಪ್ರಿಯಾಂಕಾ ಖರ್ಗೆ ಅವರ ಸ್ವಂತ ಅಜ್ಜಿ ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಅತ್ತೆ ಇರಬೇಕಿತ್ತು ಒಬ್ಬರು, ಮಲ್ಲಿಕಾರ್ಜುನ ಖರ್ಗೆ ಅವರ ತಂಗಿ. ರಜಾಕಾರರ ದಾಳಿಯಲ್ಲಿ ಜೀವಂತ ಬೆಂದು ಹೋಗ್ಬಿಟ್ರು. ನನಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂದರೆ ಮೊದಲು ಕಣ್ಣು ಮುಂದೆ ಬರೋದು ಮತ್ತು ಅವ್ರ ಬಗ್ಗೆ ರೆಸ್ಪೆಕ್ಟ್ ಮಾಡೋದು ಆ ಕಾರಣಕ್ಕೆ. ಎಲ್ಲಿಂದ ಎಲ್ಲಿಗೆ ಬೆಳೆದ್ಬಿಟ್ರಲ್ಲ ಇವರು, ಖುಷಿಯಾಗದ ಆ ಕಾರಣಕ್ಕೆ, ಶಬಾಷ್ ಅನ್ಸದ ಆ ಕಾರಣಕ್ಕೆ. ರಜಾಕಾರರ ದಾಳಿಯಲ್ಲಿ ಭೀಕರವಾಗಿ ಕಗ್ಗೊಲೆ ಆದರು. ಇಸ್ಲಾಮಿಕ್ ಮೂಲಭೂತವಾದಿತನ ನನ್ನ ಕುಟುಂಬದವ್ರನ್ನ ಬಲಿ ಪಡೆದಿದೆ ಅಂತ ಒಂದು ಮಾತು ಹೇಳಿಸಿ ಇವ್ರ ಹತ್ರ. ನೋ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಏನು ರಜಾಕಾರರ ಚಳುವಳಿ ಏನದು? ನಿಜಾಮರ ಆಡಳಿತ ಪ್ರದೇಶವನ್ನು ಇನ್ನೊಂದು ಪಾಕಿಸ್ತಾನ ಮಾಡಬೇಕು ಅನ್ನತ್ತಾನೆ, ಮುಸ್ಲಿಮರ ರಾಜ್ಯ ಮಾಡಬೇಕು ಅನ್ನತ್ತಾನೆ. ಅದರ ಭಾಗವಾಗಿ ನಡೆದ ಹಿಂಸೆಯಲ್ಲಿ ಇವ್ರ ಅಜ್ಜಿ ತೀರ್ಕೊಂಡಿರೋದು ಸತ್ಯ ತಾನೆ. ಇಸ್ಲಾಮಿಕ್ ಮೂಲಭೂತವಾದಿತನ ನನ್ನ ಕುಟುಂಬದವ್ರನ್ನ ಬಲಿ ಪಡೆದಿದೆ ಅಂತ ಒಂದು ಮಾತು ಹೇಳಿಸಿ ಇವ್ರ ಬಾಯಲ್ಲಿ. ನೋ, ಬಟ್ ಉಳಿದಿದ್ದೆಲ್ಲ ಇದು ದುರಂತ. ಅಭಾರತೀಯವಾದ ರೀತಿಯಲ್ಲಿ ಭಾರತ ನಡ್ಕೊಂಡು ಹೋಗ್ತಿದೆ ಅಂತ ಯಾಕೆ ಹೇಳಿದೆ ಅಂದರೆ ಈ ಕಾರಣಕ್ಕೆ. ಪ್ರಿಯಾಂಕ್ ಖರ್ಗೆ ಅವರು ಇದನ್ನು ಬೈಬೇಕು. ಒಂದು ಹಿಂದೂ ಆಚರಣೆ BJP ಆಡಳಿತದ ರಾಜ್ಯದಲ್ಲಿ ನಡೀತಾ ಇದೆ, ಅದರಲ್ಲೂ ಕೇಸರಿ ಬಟ್ಟೆ ಹಾಕ್ಕೊಂಡಿರೋರೊಬ್ಬರು ಮುಖ್ಯಮಂತ್ರಿಯಾಗಿ ಇದನ್ನು ಮುಂದೆ ನಿಂತ್ಕೊಂಡು ಮಾಡ್ತಿದ್ದಾರೆ ಅಂದರೆ ಕಾಂಗ್ರೆಸ್ನವ್ರು ಹೊಗಳಕ್ಕಾಗತ್ತಾ? ಅದನ್ನ ಬೈಬೇಕು. ಅದಕ್ಕೆ ತರ್ಕ ಇರಬೇಕು ಅಂತಿಲ್ಲ. ಆಯ್ತಪ್ಪ, ಎಲ್ಲ ಧರ್ಮದಲ್ಲಿರೋ ಪಿಡುಗುಗಳನ್ನು ಆಯಾ ಧರ್ಮಕ್ಕೆ ಸೇರಿಸ್ಬಿಡೋಣ, ಆವಾಗ ಒಂದು ಲಾಜಿಕ್ ಬರುತ್ತೆ, ಒಂದು ಫ್ರೇಮ್ ಬರುತ್ತೆ. ಹಂಗಾಗಬೇಕಾಗಿಲ್ಲ. ಕೆಲವಕ್ಕೂ ಧರ್ಮಕ್ಕೂ ಸಂಬಂಧ ಇರೋದಿಲ್ಲ, ಇನ್ನು ಕೆಲವಕ್ಕೂ ಧರ್ಮಕ್ಕೂ ಸಂಬಂಧ ಇರುತ್ತೆ. ಹಾಗೆ ಈ ಗೆರೆ ದಾಟಿ ಮಾತಾಡಿದವ್ರು ಯಾರಂದರೆ DK ಶಿವಕುಮಾರ್ ಒಬ್ಬರೇ. ಮಲ್ಲಿಕಾರ್ಜುನ ಖರ್ಗೆ ಅವರು ನದಿಗೆ ಹೋಗಿ ಮುಳುಗಾಕಿದ್ರೆ ಬಡತನ ಹೋಗುತ್ತಾ, ಹೊಟ್ಟೆ ತುಂಬುತ್ತಾ ಅಂತ ಕೇಳಿದ ನಂತರ DK ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋದರು. ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿದ್ರು, ಪುನೀತನಾದೆ ಅಂತ ಟ್ವೀಟ್ ಮಾಡಿದ್ರು, ವ್ಯವಸ್ಥೆ ಭಾಳ ಚೆನ್ನಾಗಿದೆ ಅಂತ ಟ್ವೀಟ್ ಮಾಡಿದ್ರು. ಇವತ್ತು ಪೊಲಿಟಿಕಲ್ ಹೇಳಿಕೆಗಳಿಗೆ ಆಮೇಲೆ ಬರ್ತೀನಿ ನಾನು. ಇವತ್ತು ಕುಂಭಮೇಳದ ವಿಷಯ ಬಂತು. ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯ್ತೇನೆ, ಐ ಆಮ್ ಪ್ರೌಡ್ ಹಿಂದೂ ಅನ್ನೋ ಥರ ಮಾತಾಡಿದ್ರು. ಜೊತೆಗೆ ಕುಂಭಮೇಳವನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ. Kumbh Mela, I say I'm a Hindu, I'm a born Hindu, I will die as a Hindu. But I love all religion. I respect all religion. I love whichever religion. When I was in jail, I learned about Sikhism, how Sikhism was being formed, how that is, ಒಬ್ಬರು ಪಾಠ ಹೇಳಿಸ್ಕೊಂಡಿದ್ದೀನಿ ನಾನು ಜೈಲಲ್ಲಿದ್ದಾಗೆ. ಸೊ ಜೈನ್ ಅವ್ರದ್ದೇ ಆದಂಥ ಒಂದು ತತ್ವ. ನಾನು ಜೈನ್ ಮೊನ್ನೆ ಮಠಕ್ಕೆ ಹೋಗಿದ್ದೆ, ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಭಾಳ ಕಟ್ಟಿಸಿ. ಮೈ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್. ನಂಬರ್ ಒನ್, ಐ ಅಪ್ರಿಷಿಯೇಟೆಡ್ ದಿ ಆರ್ಗನೈಸೇಷನ್ ವಿಚ್ ದೇ ಹ್ಯಾಡ್ ಡನ್. ಇಟ್ ಇಸ್ ನಾಟ್ ಸ್ಮಾಲ್ ಜಾಬ್. ವಾಟ್ ಎವರ್ ಮೇ ಬಿ ಅಷ್ಟು ಜನಕ್ಕೆ ಮಾಡಿ, ಕೆಲವು ಒಂದು ಎರಡು ತೊಂದರೆಗಳು ಆಗ್ಬೋದು, ಟ್ರೈನ್ಗಳಲ್ಲಿ ತೊಂದರೆ ಆಗಿರ್ಬೋದು. ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್, ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್, ಒನ್ ಸ್ಯಾಟಿಸ್ಫ್ಯಾಕ್ಷನ್. ಈ ಭಕ್ತಂಗೂ ಭಗವಂತ ಕೆಲವರು ನೇರವಾಗಿ ಪ್ರೇ ಮಾಡ್ತಾರೆ, ಕೆಲವರು ಪೂಜಾರಿಗಳು ಮಾಡ್ತಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣುವಂಥ ಮಧ್ಯ ದೇವರಾಗಿ ಜ್ಞಾನನೇ ಅವರೇ ಪೂಜೆ ಮಾಡ್ತಾರೆ, ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ. ಮಹಾಕುಂಭಮೇಳ ಅಷ್ಟೇ ಅಪ್ಪ, ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು. ಒಂದು ಸ್ವಲ್ಪ ತೊಂದರೆಗಳಾಗಿರಬಹುದು. ದುರಂತ ಅಂದರೆ ಈ ರೀತಿಯಾಗಿ ಕರ್ನಾಟಕದಲ್ಲೂ ಯಾವುದನ್ನಾದರೂ ಮಾಡಬಹುದಾ? ತೀರಾ 4 ಲಕ್ಷ ಕೋಟಿ ವ್ಯವಹಾರ ಆಗಲಿಕ್ಕಿಲ್ಲ, 6 ರಿಂದ 7 ಲಕ್ಷ ತಾತ್ಕಾಲಿಕ ಉದ್ಯೋಗಗಳ ಸೃಷ್ಟಿ ಆಗಲಿಕ್ಕಿಲ್ಲ. ತಕ್ಕ ಮಟ್ಟಕ್ಕಾದರೂ ಮಾಡಬಹುದಾ ಅನ್ನುವ ಆಲೋಚನೆ ಬರಬೇಕಲ್ವಾ? ಟಿ ನರಸೀಪುರದಲ್ಲೂ ನಡೀತಾ ಇದೆಯಪ್ಪ ಕುಂಭಮೇಳ. ಅದರ ದೃಶ್ಯಗಳನ್ನು ನೋಡ್ತಾ ಇದ್ದೆ. ಜನ ಹೊಲ ಬಿದ್ದು ಓಡ್ತಾ ಇದ್ದಾರೆ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ. ಹೊಲ ಬಿದ್ದು 1 ವರ್ಷ ಮೊದಲೇ ನಮ್ಮಲ್ಲೂ ಒಂದು ಕುಂಭಮೇಳ ನಡೀತಾ ಇದೆ. ಯೋಗಿ ಆದಿತ್ಯನಾಥ್ 12,500 ಕೋಟಿ ಖರ್ಚು ಮಾಡಿದಾರಂತೆ. ಬೇಡ, ನಾವು 100 ಕೋಟಿ ಮಾಡೋಣ. ಸರಿಯಾದ ರಸ್ತೆ, ಒಂದಷ್ಟು ಕಟ್ಟೆ ಮಾಡಿದೆ, ಒಂದಷ್ಟು ಚೇಂಜಿಂಗ್ ರೂಮ್ಸ್ ಮಾಡಿಸೋಣ.
ಒಂದಷ್ಟು ಪ್ರಚಾರ ಕೊಡೋಣ. ಪ್ರಚಾರ ಅನ್ನೋದು ನೆಗೆಟಿವ್ ಶಬ್ದ ಅಲ್ಲ ರೀ, ನೆಗೆಟಿವ್ ಶಬ್ದ ಅಲ್ಲ. ಅಮಿತಾಬ್ ಬಚ್ಚನ್ ಟಿ ವಿಲಿ ಬಂದು ಕಚ್ ನಹಿ ದೇಖಾ ತೋ ಕುಚ್ ನಹಿ ದೇಖಾ ಅಂದಾಗ ನಾನು ಕಚ್ ನೋಡ್ಬೇಕು ಅಂತ ಹೋಗಿದ್ದೆ. ಕಚ್ ನಹಿ ದೇಖಾ ತೋ ಕುಚ್ ನಹಿ ಏನಿದೆಯಪ್ಪ ಅಲ್ಲಿ ಅಂತ ಹೋಗಿದ್ದೆ ನಾನು. ಏನಿದೆ ಅಲ್ಲಿ? ಒಂದು ಅದ್ಭುತವಾದ ಕಚ್ ಮೇಳ ಅಂತಾಗತ್ತೆ. ಮೇಳ ನೋಡ್ಬೇಕು, ಕಲರ್ಫುಲ್ ಇರುತ್ತೆ. ಹೊರತುಪಡಿಸಿದ್ರೆ ನನಗೆ ಎಲ್ಲ ಪ್ರಪಂಚದ ಯಾವ ದೇಶಕ್ಕೆ ಹೋಗಿ ಎಲ್ಲಿ ನಿಂತ್ಕೊಂಡಾಗಲೂ ಅನ್ಸೋದಾರೆ ಕರ್ನಾಟಕದಲ್ಲಿ ಇದಕ್ಕಿಂತಲೂ ಚೆನ್ನಾಗಿದೆಯಲ್ಲ, ಮನಸ್ಸು ಮಾಡಿದರೆ ಕರ್ನಾಟಕದಲ್ಲಿರುವ ಆ ಜಾಗವನ್ನು ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದಲ್ಲ ಅಂತ ಅನ್ನಿಸ್ತಿರುತ್ತೆ ನನಗೆ. ನಾನೀಗೊಂದು 2 ತಿಂಗಳ ಹಿಂದೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಕೊಡಗಿನಲ್ಲಿ ಯಾವುದೋ ಒಂದು ಫಾಲ್ಸಿಗೆ ಹೋಗಿದ್ದೆ, ವಾಟರ್ ಫಾಲ್ಸಿಗೆ. ಹೆಣ್ಣು ಮಕ್ಕಳಿಗೆ ಟಾಯ್ಲೆಟ್ ಇಲ್ಲ ಅಲ್ಲಿ. ಇದ್ದದ್ದು ಒಂದನ್ನು ಬಾಗಿಲಾಕಿಟ್ಟಿದ್ರು. ನಮ್ಮ ಪರಿಸ್ಥಿತಿ ಹಂಗಿದೆ. ಕಲ್ಕೊಳ್ಬೇಕಾದದ್ದು ಇರುತ್ತಲ್ವ. ನಾನು ಯಾವುದನ್ನು ಅಂದರೆ ಏನೂ ಎಕ್ಸಾಜರೇಟ್ ಮಾಡಲಿ ಹೇಳಲಿಲ್ಲ. ಹಿಂಗೆ ಇರಲಿಲ್ಲ ರೀ ಭಾರತದಲ್ಲಿ ವ್ಯವಸ್ಥೆ. ನಾವು ಇಂಥ ಬಣದಲ್ಲಿದ್ದೇವೆ, ಇಂಥ ಗುಂಪಿನಲ್ಲಿದ್ದೇವೆ ಅನ್ನುವ ಕಾರಣಕ್ಕಾಗಿ ಇದನ್ನು ವಿರೋಧಿಸಲೇಬೇಕು ಅನ್ನುವ ಮನಸ್ಥಿತಿ ಭಾರತದಲ್ಲಿ ಇರಲಿಲ್ಲ. ಪ್ರಜಾಪ್ರಭುತ್ವ ಇಟ್ ಕಮ್ಸ್ ವಿತ್ ಅ ಸೈಡ್ ಎಫೆಕ್ಟ್ಸ್. ದಿಸ್ ಇಸ್ ದ ಸೈಡ್ ಎಫೆಕ್ಟ್. ಇದು ಸೈಡ್ ಎಫೆಕ್ಟ್. ಯಾರಾದರೂ ಏನಾದರೂ ಒಳ್ಳೆಯದು ಮಾಡಿದ್ದಾಗ ಅವ್ರು ನನ್ನ ವಿರೋಧಿ ಆಗಿರ್ಬೋದಪ್ಪ, ಅವರಿಂದ ಒಳ್ಳೆಯದಾಗಿದೆ. ಯಾವಾಗ ಬರುತ್ತದು? ಯಾವಾಗ ಬರುತ್ತದು? ಇವರು ಆಡಳಿತ ಪಕ್ಷ ಅಂತೆ, ಇವರು ವಿರೋಧ ಪಕ್ಷ ಅಂತೆ, ಇವ್ರು ಮಾಡಿದ್ದೇನೆ ಇವ್ರು ವಿರೋಧಿಸ್ಬೇಕಂತೆ, ಇವ್ರು ಮಾಡಿದ್ದೇನೆ ಇವರು ವಿರೋಧಿಸ್ಬೇಕಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.